ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಂದಿನಿ ಹೆಬ್ಬಾರ್. ಒಲವು ಮೂಡಿದಾಗ 3ನೇ ಅಧ್ಯಾಯ. ಹೇಗಿದೆ ಹೇಳೋದನ್ನು ಮರಿಬೇಡಿ. ಕತೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಇವತ್ತು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಹೋಟೆಲ್ನಲ್ಲಿ. ನೀನು ಬಾ, ನನ್ನ ಜೊತೆ ಬೇಗ ರೆಡಿಯಾಗು ಅಂದ ಅದ್ವೈತ್. ಪಾರಿಗೆ ಬೆಳಿಗ್ಗೆ ತಿಂಡಿ ಬಡಿಸುವಾಗ ಹೇಳಿದಂತೆ 10 ನಿಮಿಷದಲ್ಲಿ ತಯಾರಾಗಿ ಬಂದವಳ ಕಡೆಗೆ ನೋಡಿದವ ಕಣ್ಣಲ್ಲೇ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಬಾಯಿ ಬಿಟ್ಟು ಏನೂ ಹೇಳದೆ ಎಷ್ಟೊತ್ತು ತಯಾರಾಗೋಕ್ಕೆ ಎಂದು ರೇಗಿದ್ದ. ಅವನ ರೇಗುವಿಕೆಯ ಅಭ್ಯಾಸ ಆಗಿದ್ದವಳು ಏನೂ ಹೇಳದೆ ಅವನ ಹಿಂಬಾಲಿಸಿದಳು. ಕ್ಲೈಂಟ್ ಬರೋಕೆ ತಡವಾಗಿದ್ದರಿಂದ ಹೋಟೆಲ್ನಲ್ಲಿ ಕಾಫಿ ಆರ್ಡರ್ ಮಾಡಿ ಕೂತಿದ್ದ ಅದ್ವೈತ್. ಪಾರಿ ಸುಮ್ಮನೆ ಹೊರಗಡೆ ನಿಂತಿದ್ಲು. ಅವಳು ನಿಂತಿದ್ದು ಅದ್ವೈತ್ಗೆ ನೇರವಾಗಿ ಕಾಣುತ್ತಿತ್ತು. ಮುಂಜಾನೆ ಬಿಸಿಲಲ್ಲಿ ಆಗಷ್ಟೇ ಅರಳಿದ ಪುಷ್ಪದ ಹಾಗೆ ಕಾಣ್ತಿದ್ಲು. ಅವಳ ಮೇಲಿರೋ ಭಾವನೆ ಏನು ಅನ್ನೋದೇ ಅವನ ಅರಿವಿಗೆ ಬಂದಿರಲಿಲ್ಲ. ಅಷ್ಟರಲ್ಲಿ ಬಂದ ಕ್ಲೈಂಟ್ ಬಂದಿದ್ದರಿಂದ ಅವನ ಗಮನ ಅವಳಿಂದ ತಪ್ಪಿತ್ತು. ಅರ್ಧ ಗಂಟೆ ಏನೋ ಗಹನವಾದ ಚರ್ಚೆ ಬಳಿಕ ಅವರ ಪ್ರಾಜೆಕ್ಟ್ ಒಂದು ಅದ್ವೈತ್ಗೆ ಸೇರಿತ್ತು. ಇದರಿಂದ ಬಹಳ ಲಾಭ ಕೂಡ ಬರೋದ್ರಲ್ಲಿತ್ತು. ಆದರೆ ಅದಕ್ಕೆ ಅಷ್ಟೇ ಕಷ್ಟ ಕೂಡ ಪಡಬೇಕಿತ್ತು. ಬಂದವರ ಕಳಿಸಿದವನ ದೃಷ್ಟಿ ಹೊರಗಡೆ ಹೋದರೆ ಅಲ್ಲಿ ಪಾರಿ ಕಾಣದೆ ಕಂಗಾಲಾಗಿದ್ದ. ಕ್ಷಣ ಕೂಡ ವ್ಯಯಿಸದೆ ತಕ್ಷಣವೇ ಅವಳ ಹುಡುಕಿ ಹೊರಟ. ಅತ್ತಿತ್ತ ನೋಡಿದವ ಪಾರ್ಕಿಂಗ್ ಹತ್ತಿರ ಬಂದಾಗಲೂ ಕಂಡಿರಲಿಲ್ಲ. ಫೋನ್ ಮಾಡಬೇಕು ಅಂತ ಮೊಬೈಲ್ ತೆರೆದವನಿಗೆ ಅವಳ ನಂಬರ್ ಇಲ್ಲ ಅನ್ನೋದರ ಅರಿವಾಗಿ ಶಿಟ್ ಡ್ಯಾಮ್ ಇಟ್ ಅಂದು ಕಾರಿಗೆ ಹೊಡೆದ ಕೈನ. ಸರ್, ಮೀಟಿಂಗ್ ಆಯ್ತಾ ಅಂದು ಕೇಳಿದನಿಗೆ ತಿರುಗಿದನ ಕೈ ರಪ್ ಎಂದು ಅವಳ ಕೆನ್ನೆ ಅಪ್ಪಳಿಸಿತು. ಎಲ್ಲೇ ಹೋಗಿದ್ಯಾ ಈಡಿಯಟ್, ಒಂದೇ ಕಡೆ ಇರೋಕೆ ಆಗಲ್ವಾ? ನಿನ್ನ ಹುಡುಕಿಕೊಂಡು ಅಳಿಯೋದೇ ಕೆಲಸ ಅಂದ್ಕೊಂಡ್ಯಾ ಎಂದವನ ಎದೆ ಬಡಿತ 100ರ ಕಡಿ ದಾಟಿತ್ತು. ಸರ್, ಅಲ್ಲಿ ಅಂದು ಅವಳು ಮಾತಾಡೋ ಮೊದಲೇ ಅಲ್ಲಿಗೆ ಬಂದ ದಂಪತಿಗಳು ತುಂಬ ಥ್ಯಾಂಕ್ಸ್ ಕಣಮ್ಮ, ನಿನ್ನಿಂದ ನಮ್ಮ ಮಗು ಉಳಿತು ಅಂದು ಕೈ ಜೋಡಿಸಿದ್ರು. ಅರ್ಥವಾಗದೆ ಅವರ ಮುಖ ನೋಡಿದವನ ಕಂಡ ದಂಪತಿಗಳು, ನಿಮ್ಮ ಹೆಂಡತಿಯಿಂದ ನಮ್ಮ ಮಗು ಜೀವ ಉಳಿತು ಸರ್. ಒಳಗೆ ಆಡ್ತಿದ್ದವಳು ಅತ್ಯಾವ ಮಾಯೆಯಲ್ಲಿ ಹೊರಗಡೆ ಬಂದ್ಲೋ ಗೊತ್ತೇ ಆಗಲಿಲ್ಲ. ಕಾರ್ ಕೆಳಗೆ ಬೀಳ್ತಿದ್ದವಳೆ ಎತ್ತಿ ಸಮಾಧಾನ ಮಾಡಿ ನಮ್ಮ ಬಗ್ಗೆ ಕೇಳಿ ವಿಚಾರಿಸ್ತಾ ಇದ್ಲು. ಅಷ್ಟರಲ್ಲಿ ಇವಳು ಇರದ್ದು ಗೊತ್ತಾಗಿ ನಾವು ಇವಳನ್ನು ಹುಡ್ಕೊಂಡು ಬಂದ್ವಿ. ನಮಗೆ ಸಿಕ್ಕಿದ್ಲು. ಇವತ್ತು ಏನೇ ಹೆಚ್ಚು ಕಮ್ಮಿ ಆಗಿದ್ರು ನಾವಿಬ್ಬರು ಜೀವಂತವಾಗಿ ಇರ್ತಾನೇ ಇರಲಿಲ್ಲ. ಯಾವಾಗಲೂ ಚೆನ್ನಾಗಿರಿ ನೀವು ಅಂದು ಬಾಯಿ ತುಂಬ ಹರಸಿ ಅಲ್ಲಿಂದ ಹೋಗಿದ್ರು. ಅದ್ವೈತ್ ಮುಖ ಪಶ್ಚಾತ್ತಾಪದಲ್ಲಿ ಕಪ್ಪಾಯಿತು. ಎಂಥ ತಪ್ಪಾಯಿತು ತನ್ನಿಂದ ಅಂದು ಬೇಸರ ಪಟ್ಟುಕೊಂಡ. ಎದುರಿಗೆ ಇದ್ದವಳ ಕೆನ್ನೆಯ ಮೇಲಿನ ತನ್ನ ಕೈಗುರುತು ಅವನ ಅಣಕಿಸಿದಂತಾಯಿತು. ಸಾರಿ, ನೀನು ಕಾಣಲಿಲ್ಲ ಅನ್ನೋ ಗಾಬರಿಲಿ ಅಂದು ಹೇಳುವವನ ಮುಂದೆ ಕೈ ಅಡ್ಡ ಹಿಡಿದವಳು, ನನಗೆ ಹೇಳೋರು ಕೇಳೋರು ಇಲ್ಲ, ಹಾಗಂತ ನೀವು ಮಾಡಿದ್ದೆಲ್ಲ ಸಹಿಸಿಕೊಂಡು ಇರಲ್ಲ. ಇವತ್ತು ನಾನು ನೀವು ಕೊಟ್ಟ ಏಟು ವಾಪಸ್ ಕೊಡದೇ ಇದ್ದಿದ್ದು ನಿಮಗೆ ಹೇಳಿದ್ದೆ ಅತ್ತ ಹೋಗಿದ್ದ ಕಾರಣವಷ್ಟೇ. ನಮಗೆ ದೇವರು ಬಾಯಿ ಕೊಟ್ಟಿರೋದು ಮಾತಾಡಿ ವಿಷಯ ಪರಿಹಾರ ಮಾಡಿಕೊಳ್ಳಕ್ಕೆ. ಕೈ ಇದೆ ಅಂತ ಹೊಡೆಯೋಕ್ಕೆ ಹೋಗೋದಲ್ಲ. ನಿಮ್ಮ ಮೀಟಿಂಗ್ ಮುಗಿದ್ರೆ ಹೋಗೋಣವಾ ಅಂತ ಕೇಳಿದ್ಲು ಪಾರಿ. ಅವಳ ಮಾತಲ್ಲಿದ್ದ ಸತ್ಯ ಅದ್ವೈತ್ ಬಾಯಿ ಕಟ್ಟಿದ್ರೆ ಸುಮ್ಮನೆ ಏಟು ತಿಂದವಳು ಆಡಬೇಕಾಗಿದ್ದು ಆಡಿ ಕೈಕೊಟ್ಟು ನಿಂತಿದ್ಲು. ಏನೊಂದೂ ಮಾತನಾಡಲು ತೋಚದೆ ಕಾರ್ ಹತ್ತಿರ ಸ್ಟಾರ್ಟ್ ಮಾಡಿದಾಗ ಪಾರಿ ಹತ್ತಿ ಕೂತ್ಕೊಂಡ್ಳು. ಹೊಡೆಸಿಕೊಂಡವಳ ಮುಖ ನೋಡಲು ಕೂಡ ಆಗ್ತಿರ್ಲಿಲ್ಲ ಅದ್ವೈತ್ಗೆ. ಏನೋ ಹಿಂಸೆ. ಕೊನೆಗೆ ಏನೋ ಯೋಚಿಸಿದವ ಗಾಡಿ ನಿಲ್ಲಿಸಿದ್ದ. ಯಾಕೆ ಎಂಬಂತೆ ಅವನ ಮುಖ ನೋಡಿದ್ಲು. ತನ್ನ ಹೊಡೆತದಿಂದ ಕೆಂಪಾದ ಅವಳ ಕೆನ್ನೆಯ ಸವರಿದವ ತತ್ಕ್ಷಣ ಡ್ಯಾಶ್ಬೋರ್ಡ್ ತೆಗೆದು ಅಲ್ಲಿದ್ದ ಫಸ್ಟ್ ಏಡ್ ಕಿಟ್ನಿಂದ ಗುಲಾಮ್ ತೆಗೆದು ಅವಳ ಕೆನ್ನೆಗೆ ಸವರಿದ್ದ. ಪಾರಿ ಭಾವರಹಿತವಾಗಿ ಅವನು ಮಾಡಿದ್ದು ಮಾಡಿಸಿಕೊಳ್ತಿದ್ರೆ ಯಾರ ಮೇಲೂ ಮೂಡದ ಭಾವವೊಂದು ಅವಳ ಮೇಲೆ ಅದ್ವೈತ್ ಮನದಲ್ಲಿ ಮೂಡಿತ್ತು. ಅವಳ ಕಣ್ಣನ್ನೇ ನೋಡುತ್ತಿದ್ದವ ನಿಧಾನವಾಗಿ ಅವಳ ಕಡೆಗೆ ಬಾಗಿದ್ದ. ಸರ್, ಏನು ಮಾಡ್ತಿದ್ದೀರಾ ಅಂತ ಅವನ ಎದೆ ಮೇಲೆ ಕೈ ಇಟ್ಟು ಪಾರಿ ದೂರ ಸರಿದಾಗ ಮಾಯೆಯಿಂದ ಹೊರಬಂದವ ಅವಳತ್ತ ಕೆಂಗಣ್ಣು ಬೀರಿದ್ದ. ತನ್ನ ಸುಂದರ ಕ್ಷಣ ಹಾಳು ಮಾಡಿದ್ದಕ್ಕೆ.
ಅವನ ಆಡೋ ಪ್ರತಿ ವಿಚಿತ್ರ ನಡವಳಿಕೆ ಕಂಡು ಅಭ್ಯಾಸ ಆಗಿದ್ದವಳು ಏನೂ ಹೇಳದೆ ಸುಮ್ಮನೆ ಆದ್ಲು. ಕಾರ್ ಓಡಿಸುತ್ತಿದ್ದವನ ಮನಸ್ಸು ರಾಡಿಯಾಗಿತ್ತು. ಏನೂ ಹೇಳದೆ ಸೀದಾ ಆಫೀಸ್ಗೆ ಬಂದ. ಅವನ ಹಿಂದೆಯೇ ಬಂದ್ಲು ಪಾರಿ. ಆಫೀಸ್ಗೆ ಏನೋ ಕೆಲಸ ಅಂತ ಬಂದಿದ್ದ ಅದ್ವೈತ್ ಫ್ರೆಂಡ್ ಚಿರಾಗ್. ಅದ್ವೈತ್ ಜೊತೆ ಮಾತಾಡಿ ಮುಗಿಸಿಕೊಂಡು ಹೊರಬಂದಾಗ ಅಲ್ಲೇ ಏನೋ ಕೆಲಸ ಮಾಡ್ತಿದ್ದ ಪಾರ್ವತಿ ನೋಡಿ ಆಶ್ಚರ್ಯ ಆಗಿ, ಪಾರ್ವತಿ ಹೌದಾ ಅಲ್ವಾ ಅನ್ನೋ ಗೊಂದಲದಲ್ಲಿ ನಿಂತು, ಹಲೋ ಮಿಸ್ ಅಂತ ಅವಳ ಎದುರಿಗೆ ನಿಂತ. ಅವನ ನೋಡಿ ಒಮ್ಮೆ ಕಣ್ಮುಚ್ಚಿದವಳು ಕಣ್ತೆರೆದು ಚಿರಾಗ್ ಅಣ್ಣ ಅಂತಾಳೆ. ಅವಳ ಬಾಯಲ್ಲಿ ತನ್ನ ಹೆಸರು ಕೇಳಿ ಬಹಳ ಖುಷಿಯಾಗುತ್ತೆ. ಹೇಗಿದೆಯಮ್ಮ ಕಳಕಳಿಯಿಂದ ಕೇಳ್ತಾ. ಚೆನ್ನಾಗಿದ್ದೀನಿ ಅಣ್ಣ, ನೀವು ಹೇಗಿದ್ದೀರಾ ನಗುತ್ತಲೇ ಕೇಳಿದಳು. ನಾನು ಸೂಪರ್. ನೀನು ಇಲ್ಲೇ ವರ್ಕ್ ಮಾಡೋದಾ? ಗೊತ್ತೇ ಆಗಿಲ್ಲ ನನಗೆ. ಒಂದು ಕಾಲದಲ್ಲಿ ನಿನ್ನ ಕಾಡೋಕೆ ಕಾಯ್ತಿದ್ವಿ. ಈಗೆಲ್ಲ ನೆನೆಸ್ಕೊಂಡ್ರೆ ನಗು ಬರುತ್ತೆ. ಕ್ಷಮಿಸಿ ಬಿಡಮ್ಮ ಆಗ ನೋವು ಕೊಟ್ಟಿದ್ದಕ್ಕೆ ಅಂದ ಹಳೆಯದೆಲ್ಲ ಒಮ್ಮೆ ನೆನೆದು ಭಾವುಕನಾಗಿ. ಅಣ್ಣ, ಕಷ್ಟ ಬರೋದು ನಮ್ಮನ್ನು ಗಟ್ಟಿ ಮಾಡೋಕ್ಕೆ. ನೋವಿದ್ದಾಗಲೇ ನಗುವಿನ ಅರ್ಥ ತಿಳಿಯೋದು. ಹಸಿದಾಗಲೇ ಅನ್ನದ ಅಳುವನ್ನು ಕೂಡ ಚೆಲ್ಲಬಾರದೆಂಬ ಸತ್ಯ ಗೊತ್ತಾಗೋದು ಅಂತ ನಂಬಿದೋಳು ನಾನು. ಹಳೆಯದನ್ನು ನೆನಪಲ್ಲಿ ಇಟ್ಕೊಂಡು ಅದೇ ಸೇಡು ತೀರಿಸಿಕೊಳ್ಳೋ ಅಷ್ಟು ಪುರ್ಸೊತ್ತು ನನ್ನ ಜೀವನದಲ್ಲಿ ಇಲ್ಲ. ಅದೆಲ್ಲ ಆಗ ಸಾಮಾನ್ಯ ಅಲ್ವಾ, ಅದೆಲ್ಲ ಚಂದದ ನೆನಪುಗಳು ಅಷ್ಟೇ ಅಂದ್ಲು ಪಾರಿ. ಅವಳ ಮಾತು ಕೇಳಿದವ, ನೀನು ಹೇಳಿದ್ದು ನಿಜ ಕಣಮ್ಮ. ತಗೋ, ಇದು ನನ್ನ ಕಾರ್ಡ್. ಅಣ್ಣ ಅಂದಿದ್ಯಾ, ಏನೇ ಖುಷಿ ಇದ್ರೂ ಕಷ್ಟ ಆದರೂ ನನಗೆ ಹೇಳು ಅಂದ ಚಿರಾಗ್. ಸರಿ ಅಣ್ಣ, ಥ್ಯಾಂಕ್ಸ್ ಅಂದ್ಲು ಪಾರಿ. ಕತೆ ಹೇಗಿದೆ? ಇಷ್ಟ ಆಗ್ತಿದೆಯಾ? ಹಾಗಿದ್ರೆ ಕಮೆಂಟ್ ಮಾಡಿ ಪ್ಲೀಸ್. ನೆಕ್ಸ್ಟ್ ಎಪಿಸೋಡ್ ಆದಷ್ಟು ಬೇಗ.